ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಮರಳಿ ಗ್ರಾಮದ ರೈತ ಕುಟುಂಬದಲ್ಲಿ ಜನಿಸಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುವ ಮೂಲಕ ಸರಳತೆ ಮತ್ತು ಸಮಾಜ ಸೇವೆಯಿಂದ ಹೆಸರುವಾಸಿಯಾಗಿರುವ ಟಿಎಪಿಸಿಎಂಎಸ್ ನಿರ್ದೇಶಕ ಎಂಎಫ್ಸಿ ನಾರಾಯಣಸ್ವಾಮಿ ಅವರು ತಮ್ಮ 61ನೇ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಹುಟ್ಟುಹಬ್ಬದ ಅಂಗವಾಗಿ ಅವರು ತಾಲೂಕಿನ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ತಾಲೂಕಿನ ಸುಲ್ತಾನ್ಪೇಟೆಯಲ್ಲಿರುವ ಶ್ರೀ ಸಾಯಿ ದ್ವಾರಕಮಾಯಿ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿನ ವೃದ್ಧರಿಗೆ ಊಟದ ವ್ಯವಸ್ಥೆ ಮಾಡಿಸುವ ಜೊತೆಗೆ ಹಣ್ಣು ಹಂಪಲು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಎಂಎಫ್ಸಿ ನಾರಾಯಣಸ್ವಾಮಿ, ಹಿಂದಿನಿಂದಲೂ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವುದಿಲ್ಲ. ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸಿ ವೃದ್ಧಾಶ್ರಮಗಳಲ್ಲಿ ವೃದ್ಧರೊಂದಿಗೆ ಸಮಯ ಕಳೆಯೋದು ನನ್ನ ರೂಢಿಯಾಗಿದೆ. ಅದರಲ್ಲಿ ನನಗೆ ಅಪಾರ ತೃಪ್ತಿ ಸಿಗ್ತದೆ. ಸರಳತೆಯಲ್ಲಿ ದೊರೆಯುವ ಸಂತೋಷವೇ ವಿಭಿನ್ನ. ವೃದ್ಧರೊಂದಿಗೆ ಕಳೆಯುವ ಸಮಯ ಜೀವನಕ್ಕೆ ಸಾಕಷ್ಟು ಪಾಠಗಳನ್ನು ಕಲಿಸುತ್ತದೆ. ಅವರ ಆಶೀರ್ವಾದ ಜೀವನದಲ್ಲಿ ಅತ್ಯಂತ ಮುಖ್ಯ. ಆದ್ದರಿಂದಲೇ ಹುಟ್ಟುಹಬ್ಬದಂದು ಅವರ ಆಶೀರ್ವಾದ ಪಡೀತಿದ್ದೇನೆ ಅಂತ ಹೇಳಿದರು. ನಾವು ನಾರಾಯಣಸ್ವಾಮಿ ಅಂತ ನಾವು ದ್ರಾಕ್ಷಿ ವ್ಯಾಪಾರಿಗಳು ಮತ್ತು ದೊಡ್ಡಮಳ್ಳಿ ಗ್ರಾಮದ ರೈತ ವರ್ಗದಿಂದ ಬಂದಂಥವರು. ನಮಗೆ ಇದು 61ನೇ ವರ್ಷ ಸ್ಟಾರ್ಟ್ ಆಗ್ತಾ ಇದೆ. ಈಗ ಒಂದು 21/5/65 ನನ್ನ ಜನ್ಮ. ಮೊದಲಿನ ಭಗವಂತನ ಆಶೀರ್ವಾದ, ಭಗವಂತನ ಇದರಲ್ಲಿ ನಾವು ನಾನು ಜನ್ಮದ ವಿಜೃಂಭಣೆ ಇದು ಮಾಡ್ಕೋಬೇಕಂತ ನನಗೇನಿಲ್ಲ. ಭಗವಂತನ ಮುಂದೆ ಈಗ ನಾವು ವೃದ್ಧಾಶ್ರಮಕ್ಕೆ ಬಂದಿದ್ದೆ. ಈಗ ಬೆಳಗ್ಗೆಯಿಂದ ದೇವಸ್ಥಾನಕ್ಕೆ ಹೋಗಿದ್ವಿ. ವೃದ್ಧಾಶ್ರಮದಲ್ಲಿ ಬಂದು ನಾನು ದೇವರ ಒಂದು ತಾಯಿ ತಂದೆಯವರಿಗೆ ಒಂಥರ ನನಗೆ ಖುಷಿ ಆಯಿತು. ಇಲ್ಲಿ ಬಂದು ವರ್ಷಕ್ಕೂ ನಾನು ಬಂದಿದ್ದೊಂದು ಊಟದ ವ್ಯವಸ್ಥೆ, ಏನೋ ನಾವು ಅನ್ನ ಫಲಹಾರ ಕೊಟ್ಕೊಂಡು ತೃಪ್ತಿ ಪಟ್ಕೊಳ್ಳೋದೇ ಒಂದು ದೊಡ್ಡ ಅದೃಷ್ಟ ನನಗೆ. ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದು ಇದೊಂದು ಹುಟ್ಟುಹಬ್ಬದ ದಿವಸ ನಾನು ದೇವಸ್ಥಾನಗಳು ಮತ್ತು ಇಲ್ಲಿ ಬಂದು ನಮಗೆ ಬೇರೆ ರೀತಿ ವಿಜೃಂಭಣೆ ಮಾಡೋದು ನನಗೆ ಇಷ್ಟ ಇಲ್ಲ. ನನಗಿದು ಭಗವಂತನ ಆಶೀರ್ವಾದ ಇರಲಿ ಅಂತ, ಅವರ ಆಶೀರ್ವಾದ ಇರಲಿ ಅಂತ ನಾವು ಈ ಸಂಸ್ಥೆಗೆ ಬಂದು ಇಲ್ಲಿ ನಾನು ವರ್ಷ ಇವತ್ತು ಸ್ವಲ್ಪ ನಮ್ಮ ಕೈಲಾದ ಮಟ್ಟಿಗೆ ಊಟದ ವ್ಯವಸ್ಥೆನೂ ಮಾಡಿದ್ದೀನಿ. ಒಂದು ರೂಮು ಸಹ ಕಟ್ಸ್ಕೊಟ್ಟಿದ್ದೆ ವೃದ್ಧಾಶ್ರಮಕ್ಕೆ. ನಾನು ಧರ್ಮದ ಸೇವೆಗಳಲ್ಲೇ ನಾನು ತೊಡಸ್ಕೊಂಡು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಅಂತ ನಾನು ಹೇಳ್ತಾರೆ. ದೇವರಲ್ಲಿದ್ದಂಗೆ ಮಕ್ಕಳು ಎಷ್ಟು ವೃದ್ಧರು ಅಷ್ಟೇ, ಅವ್ರಿಗೇನೂ ಆಗಲ್ಲ. ಅವನು ಮನಸ್ಸಲ್ಲಿ ಕಳಂಕ ಇರಲ್ಲ, ದ್ರೋಹ ವಿಶ್ವಾಸ ಏನು ಬೇರೆ ಇರಲ್ಲ. ಅವ್ರು ಕಳಂಕ ಇರೋದ್ರಿಂದ ಅವರು ನಾವು ದೇವರು ಅಂತ ಭಾವಿಸಿ ಅವ್ರ ಹತ್ರ ಬಂದು ನಾನು ಆಶೀರ್ವಾದ ತೊಗೊಂಡು ಹೋಗ್ಬೇಕಂತ ನನ್ನ ಒಂದು ಅನಿಸಿಕೆಯಿಂದ ನಾನು ಇಲ್ಲಿಗೆ ಬಂದು ನಾನು ಆಶೀರ್ವಾದ ತಗೊಂಡು. ಇದಲ್ಲದೆ ನಾರಾಯಣಸ್ವಾಮಿ ಅವರು ತಮ್ಮ ತಂದೆ ತಾಯಿಯ ಸ್ಮರಣಾರ್ಥವಾಗಿ ಇದೇ ವೃದ್ಧಾಶ್ರಮಕ್ಕೆ ಒಂದು ಕೊಠಡಿಯನ್ನು ನಿರ್ಮಿಸಿಕೊಟ್ಟಿದ್ದು ಅವರ ಈ ಸಮಾಜಮುಖಿ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ.